ಕಾಂಚೀಪುರಂ ನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಕಳೆಕಟ್ಟಿದೆ. ಶ್ರೀಕೃಷ್ಣನ ದೇಗುಲಗಳಲ್ಲಿ ಪೂಜಾ ಸಡಗರ ಸಂಭ್ರಮದಿಂದ ನಡೆದಿದೆ. ವೈಟ್ಫೀಲ್ಡ್ನ ರಾಧಾಕೃಷ್ಣ ದೇವಾಲಯದಲ್ಲೂ ಪೂಜಾ ವೈಭವ ಕಂಡುಬಂದಿದೆ. ವೈಟ್ಫೀಲ್ಡ್ ಇನ್ನರ್ ಸರ್ಕಲ್ನಲ್ಲಿರುವ ರುಕ್ಮಿಣಿ ಸಮೇತ ರಾಧಾಕೃಷ್ಣ ಜನಮನ ಗೆದ್ದಿದೆ. ರಾಧಾಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿವಿಧ ಬಗೆಯ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದ್ದು, ವೈಟ್ಫೀಲ್ಡ್, ರಾಮಗುಂಡನಹಳ್ಳಿ, ಇಮ್ಮಡಿಹಳ್ಳಿ, ವರ್ತೂರಿನ ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆದಿದ್ದಾರೆ. ರಾಧಾಕೃಷ್ಣ ಸೇವಾ ಟ್ರಸ್ಟ್ನ ಅಧ್ಯಕ್ಷ ವೇಣುಗೋಪಾಲ, ಟ್ರಸ್ಟ್ ಕಾರ್ಯದರ್ಶಿ ತೇಜಸ್, ಮಾಜಿ ಸಚಿವ ನಾಗೇಶ್, ಮುಖಂಡರಾದ ವಿಜಯ್ ಕುಮಾರ್ ಈ ವೇಳೆ ಭಾಗಿಯಾಗಿದ್ದರು. ಗೋವಿಂದ 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 ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಫೋಟೋ ಬತ್ತಲ್ಲ ಹಂಗೆ ಕಣವು ಸಮಯ ಸ್ವಲ್ಪ ದೇವ್ರು ಕಾಣ್ತೀವಿ ಫೋಟೋ ತಗೊಳ್ತೀವಿ. ನಿಜನ ಇನ್ನೊಬ್ರು ಕಾಣ್ತೀವಿ ಅಣ್ಣ ಸ್ವಲ್ಪ ದೇವ್ರು ಕಾಣ್ತೀವಿ ಸ್ವಲ್ಪ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ. ಓಕೆ. ಅಲ್ಲಿಗೆ ಹೋಗ್ಬಿಡಿ ಆ ಕಡೆ. ಮೇಡಮ್ ಒಂದು ಸ್ವಲ್ಪ ಹಿಂದೆ ಬನ್ನಿ. ಜನ ಜಾಸ್ತಿ ಅಲ್ಲ. ಎಲ್ಲ ಮಹದೇವಪುರ ಕ್ಷೇತ್ರದ ಜನಸ್ತೋಮಕ್ಕೆ ಹಾಗೂ ಈ ರಾಜ್ಯದ ಜನಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ದೇವಸ್ಥಾನ ವಿಸ್ತೀರ್ಣ ಇಷ್ಟಿದೆ ಅಂತ. ಅದಕ್ಕೆ ಹೊಸ ದೇವಸ್ಥಾನದ ಕಟ್ತಾ ಇದ್ದಾರೆ. ಆದರೆ ಚಿಕ್ಕದಾಗಿ ಆ ಕಡೆ ಒಂದು ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮ ಅಧ್ಯಕ್ಷ ಈ ದೇವಸ್ಥಾನದ ಅಧ್ಯಕ್ಷ ಆದಂತ ವೇಣುಗೋಪಾಲ್ ಅವರು, ರಾಮಗುಂಡ ವೇಣುಗೋಪಾಲ್ ಮಾಡಿದ್ದಾರೆ. ಅವರು ಈಗ ಆರೋಗ್ಯನೂ ಚೆನ್ನಾಗಿದೆ ಅನ್ನೋದು ಬಹಳ ಖುಷಿ ಆಯ್ತು. ದೇವ್ರು ಹಂಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು 100 ವರ್ಷ ಆಯುಸ್ಕೊಡ್ಲಿ ಅಂತ ನಾನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ಶ್ರೀಕೃಷ್ಣ ಪರಮಾತ್ಮನ ಬೇಡ್ಕೊಂತೀನಿ. ಇದು ಇತಿಹಾಸ ಬಹಳ ಇದೆ. ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮದು ಇದು ಇಡೀ ರಾಜ್ಯಾದ್ಯಂತ ನನ್ಗೆ ಗೊತ್ತಿದ್ದಂಗೆ ಎಲ್ಲ ಆಚರಿಸ್ತಾರೆ. ಈಗ ನಾನು ಮೊದಲನೇ ದೇವಸ್ಥಾನ ಇದು. ಮತ್ತೆ ಇನ್ನೂ 2 ಕಡೆ ಹೋಗ್ಬೇಕು ನಾವು. ಸುಮಾರು ಜನ ಕರೆದವ್ರೆ, ದೂರ ಹೋಗಕ್ಕಾಗಲ್ಲ. ಇಲ್ಲಿ ನಮ್ಮ KR ಪುರಂ, ಕಾಡುಗೋಡಿ,
ನಮ್ಮ ವೈಟ್ ಫೀಲ್ಡ್ ನಮ್ಮ ಜಾಗ ಆದ್ರಿಂದ ನಾವು ಹೋಗ್ಲೇಬೇಕು. ನಮ್ಮ ಸ್ನೇಹಿತರಾದಂಥ ಉಡಿ ವಿಜಯ್ ಅವ್ರು ಬಂದಿದ್ದಾರೆ, ಎಕ್ಸ್ ಕಾರ್ಪೊರೇಟ್ರು. ಸಂತೋಷ ಆಯ್ತು ಅವ್ರನ್ನು ನೋಡಿ. ಸೊ ಅವರು ಲಾಸ್ಟ್ ಟೈಮ್ ಗೆಲ್ಲಬೇಕಾಯ್ತು, ನ್ಯಾರೋ ಮಾರ್ಜಿನ್ ಅಲ್ಲಿ ಹೋಯ್ತು. ಈ ಸಾರಿ ದೇವರ ಅನುಗ್ರಹದಿಂದ ಅವ್ರು MLA ಆಗ್ಬೇಕು. ನಾನು ಇಲ್ಲಿ ಓಡಾಡ್ತಾ ಇದ್ದೀನಿ, ಜನಗಳ ಆಶೀರ್ವಾದ ನನಗೆ ಇದೆ ಅಂತ ಅನ್ಕೊಂತಾ ಇದ್ದೀನಿ. ಜನಗಳು ನನ್ನನ್ನ ಸ್ಪಂದಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕಷ್ಟ ಸುಖ ನಾನು ಭಾಗಿಯಾಗ್ತಾ ಇದ್ದೀನಿ. ದೇವ್ರು ನಾನು ಇನ್ನು ಹೆಚ್ಚಿಗೆ ಶಕ್ತಿ ಕೊಡ್ಲಿ, ಜನಗಳ ಸೇವೆ ಮಾಡೋದಕ್ಕೆ ನನಗೆ ಅನುವು ಮಾಡಿಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂತ ಎಲ್ಲ ಜನತೆಗೆ ಮುಖ್ಯವಾಗಿ ನಮ್ಮ ವೇಣುಗೋಪಾಲ್ ಅವರಿಗೆ ಧನ್ಯವಾದಗಳು ಹೇಳ್ತಾ ನನ್ನನ್ನು ಕರೆಸಿ ಪೂಜೆಗೆ ನನ್ನ ಸನ್ಮಾನ ಮಾಡಿದ್ದಕ್ಕೆ ಹಾಗೂ ದರ್ಶನ ಮಾಡಿದ್ದಕ್ಕೆ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಹೊಂದಿಸಿ ನಾನು ಮಾತನಾಡಿಸ್ತೇನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಈ ಒಂದು ಶ್ರೀಕೃಷ್ಣ ಹುಟ್ಟು ಹಬ್ಬದ ದಿವಸ ನಮ್ಮ ಶ್ರೀಕೃಷ್ಣ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಮ್ಮ ವೇಣುಗೋಪಾಲಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅವರ ತಂಡದವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಶ್ರೀಕೃಷ್ಣಂದು. ಆದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸುಮಾರು ದಿವಸ ಆಗಿತ್ತು ಬಂದು ನಾನು ಇವತ್ತು ಬಂದು ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಅವ್ರಿಗೆ ಆರೋಗ್ಯ ಕೂಡ ಸ್ವಲ್ಪ ತೊಂದರೆ ಇತ್ತು. ಆ ಭಗವಂತ ಅವ್ರಿಗೆ ತುಂಬಾ ಚೆನ್ನಾಗಿ ಇವಾಗ ಆರೋಗ್ಯ ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡಿ ತುಂಬಾ ಖುಷಿ ಆಯ್ತು. ಆ ಭಗವಂತ ನಮ್ದವ್ರಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ, ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಮುಖಾಂತರ ತಿಳಿಸ್ತಾ, ಹಾಗೆ ನಾಗೇಶನ್ ಅವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರನ್ನು ನೋಡಿ ಸಂತೋಷ ಆಯ್ತು. ತುಂಬಾ ದಿವಸದಿಂದ ಸಿಕ್ಕಿರ್ಲಿಲ್ಲ, ಇವತ್ತು ಅವ್ರನ್ನು ನೋಡಿ ಖುಷಿ ಆಯ್ತು. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಹೇಳಕ್ ಬಯಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ಧನ್ಯವಾದಗಳು.